ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿರುವಂತಹ ದರ್ಶನ್ ಈ ಕೇಸ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ವಿವಿಧ ರೀತಿಯಲ್ಲಿ ಪ್ರಯತ್ನಗಳನ್ನು ಪಟ್ಟಿದ್ರ. ಕೇಸ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ರಾಜಕಾರಣಿಗಳ ಮೊರೆಯನ್ನ ಕೂಡ ಅರೆಸ್ಟ್ ಆಗೋಕ್ಕೂ ಮುಂಚೆ ಹೋಗಿದ್ರ ಅನ್ನೋದು ಪ್ರಶ್ನೆ. ಆಪ್ತ ರಾಜಕಾರಣಿಗಳಿಗೆ ನಟ ದರ್ಶನ್ ಕರೆ ಮಾಡಿದ್ರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳು ಪೊಲೀಸರಿಗೆ ಸಿಗ್ತಾ ಇದೆ. ಬೆಂಗಳೂರಿನಿಂದ ಮೈಸೂರಿಗೆ ಚಿತ್ರೀಕರಣಕ್ಕೆ ತೆರಳುವಂತಹ ಆ ಟೈಮ್ ಲೈನ್ ಏನಿದೆ ಅವಾಗ ಮಾತಾಡಿದಾರಂತೆ. ರಾಜಕಾರಣಿಗಳ ಕರೆ ಮಾಡಿ ಸಹಾಯ ಮಾಡುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರಂತೆ. ವಾಟ್ಸ್ಆಪ್ ಕರೆ ಮೂಲಕ ಮಾತಾಡಿ ಈ ಕೇಸ್ನಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳೋದಕ್ಕೆ ರಕ್ಷಣೆ ಕೊಡೋದಕ್ಕೆ ಕೇಳಿದ್ರಂತೆ. ಮಾತಾಡಿದ ಬಳಿಕ ಕಾಲ್ ಲಿಸ್ಟ್ ಅನ್ನ ಕೂಡ ಡಿಲೀಟ್ ಮಾಡಿದಾರಂತೆ. ಈ ಕಾಲ್ ಡೀಟೇಲ್ಸ್ ರಿಟ್ರೀವ್ಗೆ ಪೊಲೀಸರು ಇದೀಗ ಮುಂದಾಗಿದ್ದಾರೆ. ನಾಳೆ ಪೊಲೀಸರ ಕೈ ಸೇರುತ್ತೆ ಡೇಟಾ ರಿಟ್ರೀವ್ ಆಗಿರುವಂತಹ ರಿಪೋರ್ಟ್ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಸೊ ಯಾವ ರಾಜಕಾರಣಿಗಳದು, ಅವರೇನಾದ್ರೂ ಇವರಿಗೆ ಅಭಯ ಹಸ್ತವನ್ನು ಕೊಟ್ಟಿದ್ರಾ, ಆ ಥರದ ಪ್ರಯತ್ನಗಳೇನಾದ್ರೂ ಆಗಿತ್ತಾ, ಅದೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಬಿಡುತ್ತೆ. ಯಾರಿಂದ ಎಷ್ಟು ಸಲ ಇನ್ಕಮಿಂಗ್ ಕಾಲ್ ಹೋಗಿದೆ, ಎಷ್ಟು ಸಲ ಇನ್ಕಮಿಂಗ್ ಕಾಲ್ ಬಂದಿದೆ, ಎಷ್ಟು ಸಲ ಔಟ್ ಗೋಯಿಂಗ್ ಕಾಲ್ ಹೋಗಿದೆ, ಯಾವ್ಯಾವ ಭಾಗದ ಶಾಸಕರು, ಬೆಂಗಳೂರಿನ ಕೆಲ ಶಾಸಕರ ಹೆಸರು ಕೇಳಿ ಬರ್ತಾ ಇದೆಯಲ್ಲ ಪದೇ ಪದೇ, ಇವ್ರ ಬಗ್ಗೆ ಸಾಫ್ಟ್ ಕಾರ್ನರು ರೂಲ್ಸನ್ನ ವೈಲೇಟ್ ಮಾಡಿಕೊಂಡು ಜೈಲಿಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಅವರೇನಾ ಇವರು ಅಥವಾ ಬೇರೆಯವರ, ಯಾರ್ಯಾರಿಗೆ ಎಷ್ಟೆಷ್ಟು ಸಂದರ್ಭದಲ್ಲಿ ಹೋಗಿದೆ, ಎಷ್ಟು ನಿಮಿಷದ ಕಾನ್ವರ್ಸೇಷನ್ ಆಗಿದೆ, ಮತ್ತು ಆ ರಾಜಕಾರಣಿಯಿಂದ ಇನ್ಯಾವುದಾದ್ರೂ ಪೊಲೀಸ್ ಅಧಿಕಾರಿಗಳಿಗೆ ಹೋಗಿದೆಯಾ ಅಥವಾ ಕಾನೂನು ತಜ್ಞರಿಗೆ ಹೋಗಿದೆಯಾ ಕಾಲು, ಈ ಥರದ್ದೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ವಿವಿಧ ಆಯಾಮದಲ್ಲಿ ಇದು ರಾಜಕಾರಣಿಗಳಿಗೂ ಕೂಡ ಉರುಳಾಗುತ್ತಾ ಈ ಪ್ರಕರಣ ಅನ್ನೋದು ಕುತೂಹಲ. ಯಾಕಂದರೆ ಒಬ್ಬ ಅಕ್ಯೂಸ್ಡ್ಗೆ ಶೆಲ್ಟರ್ ಕೊಡೋ ಕೆಲಸ ಅಥವಾ ಆತನನ್ನು ಈ ಕೇಸ್ನಿಂದ ತಪ್ಪಿಸುವಂತಹ ಕೆಲಸ ಮಾಡಿದ್ರೆ ಅಂಥ ರಾಜಕಾರಣಿಗಳಿಗೂ ಕೂಡ ಕಾನೂನು ಸಂಕಷ್ಟ ತಪ್ಪಿದ್ದಲ್ಲ. ಸೊ ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇದೆ. ಹಲವು ರೀತಿಯ FSL ರಿಪೋರ್ಟ್ ಈಗಾಗಲೇ ಪೊಲೀಸರ ಕೈ ಸೇರಿದೆ. ಟೆಕ್ನಿಕಲ್, ಸೈಂಟಿಫಿಕಲ್, ಜೊತೆಗೆ ಕೊಲೆಯ ಸಂದರ್ಭದಲ್ಲಿ ಸಿಕ್ಕಂತಹ ಮೆಟೀರಿಯಲಿಸ್ಟಿಕ್ ಎವಿಡೆನ್ಸು, ಈಗ ಈ ಎವಿಡೆನ್ಸ್ ಕೂಡ ಸಿಕ್ಬಿಟ್ರೆ ಒಂದು ಹಂತದಲ್ಲಿ ಗೊತ್ತಾಗ್ಬಿಡುತ್ತೆ ಯಾರ್ಯಾರ ಪಾತ್ರ ಏನೇನು ಅಂತ. ಮತ್ತು ಈ ಕೇಳಿಬರ್ತಾ ಇದ್ದಂತಹ ಸುದ್ದಿ, ದರ್ಶನ್ ಬಿಡುಗಡೆಗಾಗಿ ಚಿತ್ರರಂಗದಿಂದ ಹೋಮ ಹವನವನ್ನ ಹಮ್ಮಿಕೊಂಡಿದ್ದಾರೆ ಅನ್ನೋ ವದಂತಿ ಇತ್ತಲ್ಲ, ಈ ವಿಚಾರಕ್ಕೆ ಕ್ಲಾರಿಟಿ ಕೊಡೋ ಕೆಲಸವನ್ನ ಕೂಡ ಕಲಾವಿದರ ಸಂಘ ಮಾಡಿದೆ ಸುದ್ದಿಗೋಷ್ಠಿ ನಡೆಸೋದ್ರ ಮೂಲಕ. ದರ್ಶನ್ ವಿಚಾರಕ್ಕೆ ಹೋಮ ಹವನ ಮಾಡಿಸ್ತಾ ಇಲ್ಲ, ಪೂಜೆ ಮಾಡಿಸ್ತಾ ಇಲ್ಲ, ಕನ್ನಡ ಚಿತ್ರರಂಗದ ಒಳಿತಿಗಾಗಿ ಪೂಜೆಯನ್ನ ಮಾಡಲಾಗಿದೆ ಅಂತ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಬಿಡುಗಡೆಗಾಗಿ ಹೋಮ ಹವನವನ್ನು ಮಾಡಿಸಲಾಗ್ತಾ ಇದೆ ಅನ್ನೋ ವದಂತಿಗೆ ಕೊಟ್ಟಿರುವಂತಹ ಸ್ಪಷ್ಟನೆ ಇದು. ದರ್ಶನ್ ಅವ್ರಿಗೋಸ್ಕರ ಪೂಜೆ ಮಾಡಬೇಕು ಅಂದರೆ ನಾನೇ ಇವಾಗ ನನ್ನ ದರ್ಶನ್ ಇಷ್ಟ ಇಲ್ಲ, ದರ್ಶನ್ ಅವ್ರ ಮೇಲೆ ನನಗಿರೋ ಅಭಿಪ್ರಾಯ ಇಲ್ಲ, ಅಭಿಮಾನಕ್ಕೋ ಏನೋ ನಾನು 100 ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀನಿ, ಇಲ್ಲೇ ಬಂದು ಪೂಜೆ ಮಾಡಬೇಕು ಅಂತ ನನಗೇನಿಲ್ಲ. ದರ್ಶನ್ ಅವರು ವಿಷಯ ಅದಕ್ಕೋಸ್ಕರ ನಾವು ಪೂಜೆ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂತ ಯಾರನ್ನ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ, ಅದಕ್ಕಲ್ಲ. ಇಲ್ಲ ಅದನ್ನು ಉತ್ತರ ಕೊಟ್ಬಿಡ್ತೀನಿ, ತಿರ್ಗಾ ಮೇಲೆ ಅದ್ರ ಬಗ್ಗೆ ಮಾತಾಡೋದು ಬೇಡ. ಇರಿ ಏನು ಸರ್, ಉದ್ದೇಶ ಇಷ್ಟೇ. ಈ ಸಂದರ್ಭದಲ್ಲಿ ಈ ಒಳ್ಳೆ ದಿನ ಬಂದಿದೆ, ಮಾಡ್ತಾಯಿದ್ದೀವಿ. ದರ್ಶನ್ ಅವ್ರು ಆಚೆ ಇದ್ದಿದ್ರು ಮಾಡ್ತಾಯಿದ್ವಿ, ದರ್ಶನ್ ಅವರು ಒಳಗಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾಯಿಲ್ಲ. ಹಂಗೆ ಮಾಡಂಗಿದ್ರೆ ಅವ್ರ ಮನೆಯಲ್ಲೇ ಮಾಡಿಸ್ತಾ ಇದ್ದೆ ನಾನು, ಇಲ್ಲ ನನ್ನ ಮನೇಲಿ ಮಾಡ್ಕೊತಿದ್ದೆ ನಾನು. ಉದ್ದೇಶ ಅದಲ್ಲ. ದರ್ಶನ್ ಅವನು ಸೇರಿಸಿ, ಯಾಕಂದ್ರೆ ಅವರು ಒಬ್ಬರು ನಾಯಕ ನಟರೆ, ಅವ್ರಿಗೂ ಒಳ್ಳೇದಾಗಲಿ ಅಂತಲೇ ಬೇರೆಯವ್ರು ಬೇಡ್ಕೋತಾರೆ, ನಾನು ಬೇಡ್ಕೋತೀನಿ. ನಾನು ಇವತ್ತಲ್ಲ, ಅವ್ರು ಜೈಲು ಹೋದಾಗಿಂದಾದ್ರೂ ನಾನು ಒಬ್ಬ ಕಲಾವಿದ, ಇಂಥ ಒಬ್ಬ ಕಲಾವಿದ, ತಪ್ಪು ಯಾರ್ದು ಅನ್ನೋದ್ರ ಬಗ್ಗೆ ನಾವು ಹೇಳೋದು ನಮ್ಗೆ ಗೊತ್ತಿಲ್ಲ. ಇದು ಶಿಕ್ಷೆ ಆಗಬೇಕು, ತಪ್ಪು ಮಾಡಿದವ್ರು ಶಿಕ್ಷೆ ಆಗಬೇಕು ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅದನ್ನು ತಪ್ಪು ಸರಿ ಅಂತ ಹೇಳೋಷ್ಟು ದೊಡ್ಡ ಮನುಷ್ಯ ನಾನು ಅಲ್ಲ, ಸಂದರ್ಭವೂ ಅಲ್ಲ. ಖಂಡಿತವಾಗಲೂ ನಮ್ಮ ಕುಟುಂಬ ಅದು, ನಮ್ಮ ಚಿತ್ರರಂಗದ ಒಂದು ಕುಟುಂಬದಿಂದ ಒಬ್ಬರು ತೊಂದರೆ ಆಗಿದೆ ಅಂದರೆ ನಾವು ಅದನ್ನು ಫೀಲ್ ಮಾಡ್ತೀವಿ. ಅಯ್ಯೋ ಈ ಥರ ಮಾಡಬಾರ್ದಾಯ್ತೇನೋ ಅವರು, ಯಾಕೆ ಈ ಥರ ಮಾಡಿದ್ರು ಅಂತ ನಾವು ಪರ್ಸ್ನಲ್ಲಾಗಿ ನಾನು ಬೇರೆ ಹೇಳ್ತೀನಿ. ಬಟ್ ನಾನೊಬ್ಬ ಕಲಾವಿದ ಸಂಘದ ಕಾರ್ಯದರ್ಶಿಯಾಗಿ ನನ್ನದೊಂದು ಇತಿಮಿತಿ ಇದೆ ಮಾತಾಡೋದಕ್ಕೆ, ಆಯಿತಾ? ಖಂಡಿತವಾಗಲೂ ದಯವಿಟ್ಟು ನೀವು ಯಾರ್ಯಾರು ಆ ಥರ ಅಂದ್ಕೊಂಡು